ನಾವು ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನಂಬರ್ 19 ಅಲ್ಲಿ ನಮಗೆ ಒಂದು ಫ್ರೀಡಮ್ ಆಫ್ ಸ್ಪೀಚು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನೋದ್ರ ಬಗ್ಗೆ ಬಹುಶಃ ಇದೇನು ಕಾನ್ಸ್ಟಿಟ್ಯೂಷನ್ ಬುಕ್ನ ಓದಿ ನಾವೇನು ತಿಳ್ಕೊಳ್ಬೇಕಾಗಿಲ್ಲ. ಇದು ನಾವೆಲ್ಲ ಶಾಲೆಗಳಲ್ಲಿದ್ದಾಗ ಸಣ್ಣ ಮಕ್ಕಳುಗಳಾಗಿದ್ದಾಗ ನಾವು ಓದಬೇಕಾದ್ರೆ ಫ್ರೀಡಮ್ ಆಫ್ ಸ್ಪೀಚು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಏನಿದೆ ಅದ್ರ ಬಗ್ಗೆ ನಾವೆಲ್ಲ ತಿಳ್ಕೊಂಡು ಬೆಳೆದಿರ್ತಕ್ಕಂಥವ್ರೆ. ಆದರೆ ಇವತ್ತು ಸಂಪೂರ್ಣವಾಗಿ ಈ ಕ್ಲಾಸಸ್ಸು ಇನ್ನೂ ಮುಂದೆ ಹೋಗೋದಾದರೆ, ಈಗ ಕ್ಲಾಸ್ ನಂಬರ್ 3ನಲ್ಲಿ ಏನಿದೆ, ಡೈರೆಕ್ಟಾಗೆ ವಾರೆಂಟ್ ಇಶ್ಯೂ ಮಾಡ್ದಿರಾ ನೀವು ಅದೆಂಥದ್ದು ದ್ವೇಷ ಅಪರಾಧಿನೋ ಅಥವಾ ದ್ವೇಷ ಭಾಷಣ ನೀವು ಪ್ರಯೋಗ ಮಾಡಿಬಿಟ್ಟಿದ್ದೀರಾ ಅಂತಕ್ಕಂಥದ್ದನ್ನ ಸರ್ಕಾರವೇ ಪರಿಗಣಿಸಿ, ಇಲ್ಲಿ ಯಾವುದು ಜುಡಿಷರಿ ಸಿಸ್ಟಮ್ ಇಲ್ಲ, ಮುಂದಕ್ಕೆ ಬರ್ತೀನಿ, ಸರ್ಕಾರವೇ ಅವರೇ ಇದನ್ನ ಜಡ್ಜ್ಮೆಂಟ್ ರೀತಿ ಮಾಡಿ ದ್ವೇಷ ಭಾಷಣ, ದ್ವೇಷ ಅಪರಾಧ ಅಂತ ಅವರೇ ಇದನ್ನ ತೀರ್ಮಾನ ಮಾಡಿ ನಾನ್ ಬೇಲಬಲ್ ಕಾಗ್ನೆಸಿವ್ ಅಫೆನ್ಸ್ ಅಂತ ಬುಕ್ ಮಾಡ್ತಾರೆ. ಅಂದರೆ ಇಲ್ಲಿ ನಮಗೆ ವಾರೆಂಟ್ ಇಶ್ಯೂ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಕನಿಷ್ಠ ಪಕ್ಷ 1 ರಿಂದ 2 ವರ್ಷ ಇಂಪ್ರಿಸನ್ಮೆಂಟು, ಗರಿಷ್ಠ 7 ವರ್ಷದವರೆಗೂ ಇಂಪ್ರಿಸನ್ಮೆಂಟು. ಮತ್ತೆ ಏನಾದರೂ ಆ ವ್ಯಕ್ತಿ ಮೇಲೆ ಏನೋ ಆಪಾದನೆ ಬಂದಿರುತ್ತೆ, ಅವನನ್ನು ಮತ್ತೆ 2ನೇ ಬಾರಿ ಆಪಾದನೆ ಬಂದಂಥ ಸಂದರ್ಭದಲ್ಲಿ ಅವನನ್ನು ಅಪರಾಧಿ ಅಂತ ಏನು ತೀರ್ಮಾನ ಮಾಡ್ತಾರೆ ಸರ್ಕಾರ, ಅವ್ರಿಗೆ 10 ವರ್ಷದ ಇಂಪ್ರಿಸನ್ಮೆಂಟು, ಜೊತೆಯಲ್ಲಿ 50,000ನೋ 1,00,000ನೋ ದುಡ್ಡು ಕಟ್ಟಿಸ್ಕೊಳ್ತಕ್ಕಂಥದ್ದು, ದಂಡ ಆಗ್ತಕ್ಕಂಥದ್ದು. ಇದು ಕ್ಲಾಸ್ ನಂಬರ್ 3ನಲ್ಲಿ ಇರ್ತಕ್ಕಂಥ ಅಂಶ. ಇನ್ನು ಕ್ಲಾಸ್ ನಂಬರ್ 5ಗೆ ಹೋಗೋದಾದರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇದೇ ಸರ್ಕಾರದಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಒಂದು ಕೂಗು ಬಂತು. ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಅಷ್ಟೇ. ಆವಾಗ ಮಾಧ್ಯಮದಲ್ಲಿ ಇರ್ತಕ್ಕಂಥ ವರದಿಗಾರರ ಕೆಲಸ ಏನು? ಆ ವರದಿಯನ್ನು ನಿಮ್ಮ ನ್ಯೂಸ್ ಚಾನಲ್ಲು, ನಿಮ್ಮ ಆ್ಯಂಕರ್ ಕೊಡ್ತಿರೋ ಅಥವಾ ನಿಮ್ಮ ಚೀಫ್ ಎಡಿಟರ್ಸ್ ಕೂತ್ಕೊಂಡು ಅಲ್ಲಿ ನೀವು ಕೊಡ್ತೀರಾ. ಯು ಹ್ಯಾವ್ ಟು ಗಿವ್ ಇಟ್, ಇಟ್ ಈಸ್ ಯುವರ್ ಜಾಬ್, ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಜಾಬ್, ನಿಮ್ಮ ಕರ್ತವ್ಯ ಅದು. ಅಲ್ಲಿಂದ ಆ್ಯಂಕರ್ ಏನು ಮಾಡ್ತಾರೆ, ಅಲ್ಲಿ ಏನು ನಡೆದಿದೆ ಆ ಘಟನೆ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಹತ್ರ ವಿವರಣೆ ಕಲೆಕ್ಟ್ ಮಾಡ್ತಾರೆ. ಅವ್ರಿಗೆ ತಿಳಿದಿರ್ತಕ್ಕಂಥ ಆ ವಿಷಯವನ್ನು ಅವರು ಜನಗಳ ಮುಂದೆ ಆ ವಿಷಯ ಮಂಡಿಸ್ತಾರೆ, ಆ ವಿಷಯ ಇಡ್ತಾರೆ. ಅದು ತಪ್ಪ? ಅದು ಕ್ಲಾಸ್ ನಂಬರ್ 5 ಪ್ರಕಾರವಾಗಿ ಅದು ತಪ್ಪು. ಅಂದರೆ ನೀವು ಇಲ್ಲಿ ಯಾರು ವರದಿಗಾರರು ವರದಿ ಮಾಡ್ತೀರಿ, ಕೇವಲ ವರದಿಗಾರರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದಷ್ಟೇ ಅಲ್ಲ, ಮಾಧ್ಯಮ ನಡೆಸ್ತಾ ಇರ್ತಕ್ಕಂಥ ಮಾಲೀಕರು ಯಾರಿರ್ತಾರೆ ನೇರವಾಗಿ ಅವ್ರ ಮೇಲೂ ಕೂಡ ಈ ಹೊಣೆಯನ್ನು ಹೊರಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಕ್ಲಾಸ್ ನಂಬರ್ 5ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಕ್ಲಾಸ್ ನಂಬರ್ 6ಗೆ ಹೋಗ್ತಕ್ಕಂಥದ್ದಾದರೆ, ರಾಜ್ಯ ಸರ್ಕಾರದಿಂದ ಒಬ್ಬ ಅಧಿಕಾರಿಯನ್ನು ನೇಮಕಾತಿ ಮಾಡ್ತಾರೆ. ಇಲ್ಲಿ ಯಾವುದೇ ಒಂದು ಜುಡಿಷಿಯರಿ ಸಿಸ್ಟಮ್ನ ಇನ್ವಾಲ್ವ್ಮೆಂಟ್ ಇಲ್ಲ. ಸರ್ಕಾರದ ಕ್ಲಾಸ್ ನಂಬರ್ 6 ಪ್ರಕಾರವಾಗಿ ದೇರ್ ಇಸ್ ನೋ ಜುಡಿಷಿಯರಿ ವಿಚ್ ಹಸ್ ಬೀನ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ರಾಸೆಸ್. ಇಲ್ಲಿ ಈ ವಿಚಾರವನ್ನು ಅಂತಿಮವಾಗಿ ತೀರ್ಮಾನ ಮಾಡ್ತಕ್ಕಂಥದ್ದು, ನಿರ್ಣಯ ಮಾಡ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಆ ಅಧಿಕಾರಿ ಅವನ ಯಾವ ಒಂದು ಹುದ್ದೆಯ ಅಧಿಕಾರಿ ಏನು ಅನ್ನೋದನ್ನು ಅದರ ಒಂದು ಸ್ಪಷ್ಟತೆ ನಮಗೆ ಕೊಟ್ಟಿಲ್ಲ, ನಮಗೆ ಸಿಕ್ಕಿಲ್ಲ ಅದು. ಬಟ್ ಒಬ್ಬರು ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿ ತೀರ್ಮಾನ ತಗೋತಾರಂತೆ. ಏನು, ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಬರ್ತಕ್ಕಂಥ ವಿಷಯಗಳು, ಜೊತೆಯಲ್ಲಿ ಸರ್ವಿಸ್ ಪ್ರೊವೈಡರ್ಗಳಿರ್ಬೋದು ಅಥವಾ ಅಡ್ಮಿನ್ಗಳಿರ್ಬೋದು ಸೋಷಿಯಲ್ ಮೀಡಿಯಾ,
ಇದರಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ಇಲ್ಲಿ ಇರ್ತಕ್ಕಂಥ ಅಧಿಕಾರಿ ಅವನು ಯಾವುದು ಬರಬೇಕು ಅಥವಾ ಯಾವುದು ಬರಬಾರ್ದು ಅಂತಕ್ಕಂಥ ನಿರ್ಣಯವನ್ನು ಅಧಿಕಾರಿ ಸರ್ಕಾರದ ಮೂಲಕ ತಗೊಳ್ತಾರೆ. ದರ್ ಇಸ್ ನೋ ಜುಡಿಷಿಯರಿ ಸಿಸ್ಟಮ್ ಇನ್ವಾಲ್ಡ್ ಇನ್ ದಿಸ್. ದೇ ಓವರ್ಲುಕ್ ಜುಡಿಷಿಯರಿ ಬೇಸಿಕಲಿ. ಈ ರೀತಿ ಇವೆಲ್ಲ ವಿಚಾರಗಳು ನಾವು ಕ್ಲಾಸ್ಗಳು ನೋಡ್ತಕ್ಕಂಥದ್ದಾದರೆ ನಮ್ಮೆಲ್ರಿಗೂ ಜ್ಞಾಪಕ ಬರ್ತಕ್ಕಂಥದ್ದು, ನಾವೆಲ್ಲ ಹುಟ್ಟಿರಲಿಲ್ಲ. 1975ರಲ್ಲಿ ಎಮರ್ಜೆನ್ಸಿ ಏನು ಡಿಕ್ಲೇರ್ ಆಗುತ್ತೆ. ಆ ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತಕ್ಕಂಥದ್ದಕ್ಕೆ ನಾನಾ ಕಾರಣಗಳಿದೆ. ಅದರ ಆಳ ಅಗಲವನ್ನು ನಾವು ತಿಳ್ಕೊಳ್ತಾ ಹೋದರೆ ನಾವು ಪುಸ್ತಕಗಳಲ್ಲಿ ಓದಿದ್ದೀವಿ. ಆ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಏನೇನಾಯಿತು, ಜರ್ನಲಿಸ್ಟ್ಗಳನ್ನ ಯಾವ ರೀತಿ ಜೈಲ್ಗೆ ಹಾಕಿದ್ರು, ಯಾತಕ್ಕೋಸ್ಕರ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ನ ಅಧಿಕಾರವನ್ನು ಕಿತ್ಕೊಳ್ತಕ್ಕಂಥದ್ದಕ್ಕೆ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದರು. 1971ರಲ್ಲಿ ಚುನಾವಣೆ ಆಗುತ್ತೆ. ಆ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದ ದೊಡ್ಡ ಬಹುಮತದಿಂದ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬರುತ್ತೆ. ಅಲ್ಲಿ ಒಬ್ಬ ಸೋಷಲಿಸ್ಟು ಒಂದು ಪೆಟಿಷನ್ನ ಫೈಲ್ ಮಾಡ್ತಾರೆ. ಈ ಚುನಾವಣೆ ನಡೆದಿರ್ತಕ್ಕಂಥ ಪ್ರಕ್ರಿಯೆ ಎಲ್ಲ ಒಂದು ಕಡೆ ಎಲೆಕ್ಟರಲ್ ಮ್ಯಾಲ್ಫಂಕ್ಷನ್ ಆಗಿದೆ. ಇಲ್ಲಿ ಚುನಾವಣೆ ಪ್ರಕ್ರಿಯೆ ಏನು ನ್ಯಾಯಬದ್ಧವಾಗಿ ಪಾರದರ್ಶಕವಾಗಿ ನಡಿಬೇಕಾಗಿತ್ತು, ಅದು ನಡೆದಿಲ್ಲ ಅಂತಕ್ಕಂಥದ್ದನ್ನ ಪೆಟಿಷನ್ ಫೈಲ್ ಮಾಡ್ತಾರೆ. ಅಲಹಾಬಾದ್ ಹೈಕೋರ್ಟ್ನಲ್ಲೂ ಕೂಡ ಅದು ಹೌದು ಅಂತಕ್ಕಂಥದ್ದು ಕೋರ್ಟ್ನಲ್ಲಿ ಒಂದು ಜಡ್ಜ್ಮೆಂಟ್ನ ಕೊಡ್ತಾರೆ. ಅಲ್ಲಿಂದ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಸ್ಟೇ ತಗೊಳ್ತಾರೆ, ಅದೆಲ್ಲ ನಡೆಯುತ್ತೆ ವಿಚಾರಗಳು. ಬಟ್ ಅಲ್ಟಿಮೇಟ್ಲಿ ಅಧಿಕಾರಕ್ಕೋಸ್ಕರ ಅವತ್ತು ಎಮರ್ಜೆನ್ಸಿಯನ್ನು ತರಾತುರಿನಲ್ಲಿ ಯಾವ ರೀತಿ ಡಿಕ್ಲೇರ್ ಮಾಡಿದರು, ಯಾವ ರೀತಿ ಜರ್ನಲಿಸ್ಟ್ನ ಪ್ಲಸ್ಸು ಯಾರ್ಯಾರು ಬೇರೆ ಬೇರೆ ಅವತ್ತಿದ್ದಿದ್ದು ಕಾಂಗ್ರೆಸ್ ಒಂದು ಬಲಿಷ್ಠವಾದಂಥ ಪಾರ್ಟಿ. ಕಾಂಗ್ರೆಸ್ ಬಿಟ್ಟರೆ ಆ್ಯಂಟಿ ಕಾಂಗ್ರೆಸ್ನ ಇವತ್ತು ಯಾರಾದರೂ ಒಂದು ಪ್ರತಿಪಕ್ಷ ಅಂತಕ್ಕಂಥದ್ದು ಇರಬೇಕಾಗಿತ್ತಲ್ಲ, ಆ ಪ್ರತಿಪಕ್ಷದ ಒಂದು ಜವಾಬ್ದಾರಿಯನ್ನು ಸಾಕಷ್ಟು ನಾಯಕರುಗಳನ್ನ ಒತ್ತಿದ್ರು. ಬಹುಶಃ ಜಯಪ್ರಕಾಶ್ ನಾರಾಯಣರವರು, ಇವತ್ತು ನಾವಿಲ್ಲೇನು ನಮ್ಮ ಕಚೇರಿಗೆ ಜಯಪ್ರಕಾಶ್ ನಾರಾಯಣರವರ ಎಂದು ಹೆಸರು ಮೇಲೆ ಇವತ್ತು ಈ ಕಚೇರಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ, ಎಮರ್ಜೆನ್ಸಿ ಆದಂಥ ಕಾಲದಲ್ಲಿ ಜಯಪ್ರಕಾಶ್ ನಾರಾಯಣರವರು ಸಂಪೂರ್ಣ ಕ್ರಾಂತಿ ಅಂತಕ್ಕಂಥ ಒಂದು ಚಳುವಳಿಯ ಒಂದು ಹೆಸರಿನಲ್ಲಿ ಏನು ಎಮರ್ಜೆನ್ಸಿ ತರಾತುರಿಲಿ ರಾತ್ರೋರಾತ್ರಿ ಡಿಕ್ಲೇರ್ ಮಾಡ್ತಾರೆ. ಜರ್ನಲಿಸ್ಟ್ನ ಒಳಗಡೆ ಹಾಕ್ತಾರೆ. ಜಯಪ್ರಕಾಶ್ ನಾರಾಯಣರವರು, ಚರಣ್ ಸಿಂಗ್ ಅವರು, ಮೊರಾರ್ಜಿ ದೇಸಾಯಿ ಅವರು, ಇವರೆಲ್ಲರನ್ನೂ ಕೂಡ ಒಳಗಡೆ ಹಾಕ್ತಾರೆ. ಅಂದರೆ ಮೆನಿ ಆಫ್ ದೆಮ್ ಯಾರು ಆ್ಯಂಟಿ ಕಾಂಗ್ರೆಸ್ ಅಂತ ಇದ್ದರು ಪ್ರತಿಯೊಬ್ಬರನ್ನು ಒಳಗಡೆ ಹಾಕ್ತಾರೆ. ಜೊತೆಯಲ್ಲಿ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರತಕ್ಕಂಥ ಅಂಶ ಇವತ್ತಿಗೆ ಕನೆಕ್ಟ್ ಆಗ್ತಕ್ಕಂಥದ್ದು, ನ್ಯೂಸ್ ಪೇಪರ್ಗಳು ಅವತ್ತು ಇದ್ದಂಥ ಕಾಲ. ಅವತ್ತೇನು ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಆ ನ್ಯೂಸ್ ಪೇಪರ್ನಲ್ಲಿ ಯಾವ ಒಂದು ಸುದ್ದಿ ಪ್ರಕಟಣೆ ಆಗಬೇಕು ಅದರ ಸಂಪೂರ್ಣ ಸ್ಕ್ರೂಟ್ನಿ ಮಾಡ್ತಾ ಇದ್ದಂಥದ್ದು ಸರ್ಕಾರ. ಅದರ ಸಂಪೂರ್ಣ ಸ್ಕ್ರೂಟ್ನಿ ಅಂದರೆ ಇದನ್ನು ಹಾಕಬೇಕಾ ಬೇಡವಾ, ಇದು ಸರ್ಕಾರದ ವಿರುದ್ಧವಾಗಿದೆಯಾ ಇಲ್ವಾ, ಇದನ್ನು ಚೆಕ್ ಮಾಡಿ ಆ ಸ್ಕ್ರೂಟ್ನಿ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು ಅಂದಿನ ಕಾಂಗ್ರೆಸ್ನ ಪಕ್ಷ. ಸೊ ಇದೆಲ್ಲ ನೋಡಿದಾಗ 1975ನ ಎಮರ್ಜೆನ್ಸಿ ಕಾಲ ತುಂಬ ಮಾತಾಡ್ತಾ ಹೋದರೆ ತುಂಬ ವಿಚಾರ ಇದೆ, ಸುಮ್ಮನೆ ಇಶ್ಯೂ ಡೈವರ್ಟ್ ಆಗೋದು ಬೇಡ. ಇದು ಬಹುಶಃ ಕಾಂಗ್ರೆಸ್ನ ಪಕ್ಷದ ಇತಿಹಾಸ ಮತ್ತೊಮ್ಮೆ ಇದು ಹೊಸ ಒಂದು ಅಧ್ಯಯನ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗ್ತದೆ. ಈ ಬಿಲ್ಲನ್ನು ನೋಡಿದಾಗ ಎಮರ್ಜೆನ್ಸಿ 2.0 ಇವತ್ತು ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಈ ಬಿಲ್ ಮೂಲಕ ಈ ರಾಜ್ಯ ಸರ್ಕಾರ ಮಾಧ್ಯಮದವ್ರ ಮೇಲೆ, ಪ್ರತಿಪಕ್ಷದವ್ರ ಮೇಲೆ,
ಯಾರೂ ಕೂಡ ಸರ್ಕಾರದ ವೈಫಲ್ಯತೆಗಳು ಅವರು ಎಡುವುದಂಥ ಸಂದರ್ಭದಲ್ಲಿ ಇವತ್ತು ಪತ್ರಿಕಾ ಮಾಧ್ಯಮ ಅಂತಕ್ಕಂಥದ್ದು ಅದು ನಮ್ಮ ಸಂವಿಧಾನದಲ್ಲಿ ಬಹಳ ಒಂದು ವಿಶೇಷವಾದಂಥ ಅಂಗ. ಇವತ್ತು ನಿಮ್ಮೆಲ್ಲರಿಗೂ ಅತ್ಯಂತ ಜವಾಬ್ದಾರಿ ಇದೆ, ಹೊಣೆಗಾರಿಕೆ ಇದೆ. ರಾಜ್ಯದಲ್ಲಿ ಸರ್ಕಾರಗಳು ಎಡುವುದಂಥ ಸಂದರ್ಭದಲ್ಲಿ ಅವ್ರಿಗೆ ನೀವು ತಿದ್ದತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಆದರೆ ನಿಮ್ಮ ಶಕ್ತಿಯನ್ನು ಇವತ್ತು ಕಿತ್ಕೊಳ್ತಕ್ಕಂಥದ್ದು, ಹತ್ತಿಕ್ಕತಕ್ಕಂಥದ್ದು, ಜೊತೆಯಲ್ಲಿ ಪ್ರತಿಪಕ್ಷಗಳು ಕೂಡ ಇವತ್ತು ಏನೂ ಮಾತನಾಡಬಾರ್ದು. ಈ ಸರ್ಕಾರದ ವೈಫಲ್ಯತೆಯ ಬಗ್ಗೆ ಒಂದು ಚಕಾರ ಮುಂದಿನ ದಿನಗಳಲ್ಲಿ ಎತ್ತಿದ್ರೆ ಬಹುಶಃ ಇವತ್ತು ನಾವು ನೀವೇನು ಇಷ್ಟು ಮನಸ್ಸು ಬಿಚ್ಚಿ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಮಾತಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಈ ಬಿಲ್ ಜಾರಿ ಆದರೆ ನಾವು ನೀವೇನಾದ್ರು ಹಿಂಗೆ ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡಬೇಕು ಅಂದರೆ ನೀವು ಪ್ರಶ್ನೆ ಕೇಳೋರಿಗೆ ನಿಮಗೂ ಕೂಡ ಒಳಗಡೆಯಿಂದ ನಾವು ಎಂಥ ಪ್ರಶ್ನೆ ಕೇಳಬೇಕು ಅಂತ ನೀವು 100 ಬಾರಿ ಆಲೋಚನೆ ಮಾಡಬೇಕು. ನಾವು ಯಾವ ರೀತಿ ಉತ್ತರ ಕೊಡಬೇಕಪ್ಪ ಇದಕ್ಕೆ ಅಂತ ನಾವು 1000 ಬಾರಿ